ಸರ್ ಒಂದು ಮಾತು ಹೇಳ್ತೀನಿ, ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಅನ್ಸ್ಕೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಸಂವಿಧಾನದ ಶಿಲ್ಪಿ ಅವರು. ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದು ಭಾಳ ತಪ್ಪಾಕೈತಿ. ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರದ ಪಿತ ಅನ್ಸ್ಕೊಂಡವ್ರು, ದೊಡ್ಡ ದೊಡ್ಡ ರಾಷ್ಟ್ರದ ಪಿತ ಅನ್ಸ್ಕೊಂಡವ್ರ, ಸಂವಿಧಾನದ ಶಿಲ್ಪಿ ಅನ್ಸ್ಕೊಂಡವ್ರ ಬಗ್ಗೆ ಮಾತಾಡೋದು ಅಷ್ಟು ಸರಳ ಅಲ್ಲ, ಮಾತಾಡಬಾರ್ದು. ಅವರು ಈ ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಅಂದ್ರೆ ಇವತ್ತು ಅಮಿತ್ ಶಾ ಸಾಹೇಬ ಆ ಜಾಗದಾಗ ಕುಂಡಾಕ್ ಹಾಕಿರ್ಲಿಲ್ಲ. ಅದನ್ನ ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಇಡೀ ರಾಷ್ಟ್ರನ ನೋಡಿಕೆಸಿಂದ ಹೊರ ರಾಷ್ಟ್ರಗಳು ಕಲಿಯಾಕತ್ತಾವ. ಅಂತ ಒಂದು ಸಂವಿಧಾನವನ್ನು ರಚಿಸಿದಂಥ ನಮ್ಮ ರಾಷ್ಟ್ರದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಿದ ಖಂಡನೀಯ, ಭಾಳ ದೊಡ್ಡ ತಪ್ಪಾಕತಿ. ಇದು ಖಂಡನೀಯ, ನಾವೆಲ್ಲರೂ ಖಂಡಿಸ್ತೀವಿ ಇದನ್ನು. ಈ ರೀತಿಯಾಗಿ ಯಾವಾಗ ಮಾತಾಡಬಾರ್ದು. ಒಬ್ಬ ರಾಷ್ಟ್ರಪಿತನ ಬಗ್ಗೆ ಆಗಲಿ ಅಥವಾ ರಾಷ್ಟ್ರದ ಸಂವಿಧಾನ ಶಿಲ್ಪಿ ಬಗ್ಗೆ ಆಗಲಿ ಮಾತಾಡೋದನ್ನು ನಾವು ಇದನ್ನು ಒಪ್ಪೋದಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ಪ್ರತಿಯೊಬ್ಬರಿಗೆ ಅಧಿಕಾರವನ್ನು, ಸಮಾನತೆಯನ್ನು, ಸಮತೋಲನವನ್ನು ಕಲ್ಪಿಸಿಕೊಟ್ಟಂಥ ರಾಷ್ಟ್ರದ ಏಕೈಕ ಸಂವಿಧಾನದ ಶಿಲ್ಪಿ ಸಾಹೇಬ್ರ ಅಂಬೇಡ್ಕರ್ ಸಾಹೇಬರು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.